ರಾಜ್ಯದಲ್ಲಿ ಸದ್ದು ಮಾಡಿದ್ದು ಬಹಳ ದೊಡ್ಡದಾಗಿ ಹನಿ ಟ್ರ್ಯಾಪ್. ಈ ಹನಿ ಟ್ರ್ಯಾಪ್ ಹಲ್ಚಲ್ ಈಗ ಮತ್ತೆ ಸುಪಾರಿ ಕೊಲೆಗೆ ಹೋಗಿ ವಾಪಸ್ ಹನಿ ಟ್ರ್ಯಾಪಿಗೆ ಬಂದು ತಗಲಾಕೊಳ್ಳೋಂಗೆ ಕಾಣಿಸ್ತಾ ಇದೆ. ಯಾಕೆ ಈ ಬೆಳವಣಿಗೆ ಅಂತಂದ್ರೆ ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಯತ್ನ ಏನಿದೆ ಈಗ ಸಿಐಡಿ ತನಿಖೆಯನ್ನ ಮಾಡ್ತಾ ಇದೆ. ಸಿಐಡಿ ತನಿಖೆಯನ್ನು ನಡೆಸ್ತಾ ಇದೆ, ಬಟ್ ವಿಚಾರಣೆಯನ್ನ ಮಾಡಿಲ್ವಂತೆ. ಚೆನ್ನಾಗಿದೆ, ಇದು ಬಹಳ ಇಂಟ್ರೆಸ್ಟಿಂಗ್. ಸರ್ಕಾರಿ ನಿವಾಸಕ್ಕೆ ನೇಮಕಗೊಂಡಿದ್ದ ಪೇದೆಯನ್ನ ವಿಚಾರಣೆಯನ್ನು ಮಾಡಿದ್ದಾರೆ. ಯಾರು ಆರೋಪ ಮಾಡಿದ್ದಾರೆ ಅವರ ಹೇಳಿಕೆಯನ್ನ ಮೊದಲು ಪಡ್ಕೊಳ್ಬೇಕು ತಾನೆ. ಹನಿ ಟ್ರ್ಯಾಪ್ ಸಂಚಲನ ಹೈಕಮಾಂಡ್ಗೆ ಸಿಎಂ ರಿಪೋರ್ಟ್ ಅನ್ನ ಕೊಡ್ತಾರಂತೆ. ನನಗೆ ಅರ್ಥ ಆಗದೆ ಇರುವಂಥದ್ದು 3 ಪುಟಗಳ ಮನವಿಯನ್ನ ಮಾತ್ರ ಗೃಹ ಮಂತ್ರಿಗಳಿಗೆ ಕೊಟ್ಟರು. ಆದರೆ ಈ ಪ್ರಕರಣದಲ್ಲಿ ಏನಾಗಿದೆ ಏನಿಲ್ಲ ಅನ್ನುವಂಥದ್ದನ್ನ ಒಂದು ದೂರನ್ನೂ ಕೊಡದೇನೆ ತನಿಖೆಯನ್ನ ಆರಂಭ ಮಾಡಿಕೊಂಡು ಅವರನ್ನು ವಿಚಾರಣೆಗೆ ಒಳಪಡಿಸಲಾರದೆ ಅದು ಏನು ತನಿಖೆ ಮಾಡ್ತಾ ಇದ್ದಾರೆ ನನಗೆ ಈಗಲೂ ಅರ್ಥ ಆಗ್ತಿಲ್ಲ. ಈ ಪ್ರಕರಣದಲ್ಲಿ ಏನು ಮಾಡ್ತಾರೆ ಉನ್ನತ ಮಟ್ಟದ ತನಿಖೆ, ಅದಕ್ಕೂ ಕೂಡ ಹೈಕಮಾಂಡ್ ಹೇಳಬೇಕಾ ಈ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ? ಯಪ್ಪ, ನೋಡಿ ಸ್ಟೋರಿನ. ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಯತ್ನ, ಸಿಐಡಿ ತನಿಖೆ, ಸರ್ಕಾರಿ ನಿವಾಸಕ್ಕೆ ನೇಮಕಗೊಂಡಿದ್ದ ಪೇದೆ ವಿಚಾರಣೆ. ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಯತ್ನ ಆರೋಪ ರಾಜ್ಯ ರಾಜಕೀಯದಲ್ಲಿ ತಲ್ಲಣ ಮೂಡಿಸಿದೆ. ಸಿಐಡಿ ಅಧಿಕಾರಿಗಳಿಂದ ವಿಚಾರಣೆ ಚುರುಕುಗೊಂಡಿದೆ. ಇದೀಗ ರಾಜಣ್ಣ ವಾಸವಿದ್ದ ಸರ್ಕಾರಿ ನಿವಾಸಕ್ಕೂ ಸಿಐಡಿ ಎಂಟ್ರಿ ಕೊಟ್ಟಿದೆ. ಸರ್ಕಾರಿ ನಿವಾಸದ ಭದ್ರತೆಗೆ ಆಯೋಜನೆಗೊಂಡಿದ್ದ ಪೊಲೀಸ್ ಕಾನ್ಸ್ಟೇಬಲ್ಗೆ ವಿಚಾರಣೆಯ ಬಿಸಿ ತಟ್ಟಿದೆ. ಸರ್ಕಾರಿ ನಿವಾಸದ ಭದ್ರತೆಗೆ ಆಯೋಜನೆಗೊಂಡಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಚೇತನ್ಗೆ ಸಿಐಡಿ ನೋಟಿಸ್ ನೀಡಿತ್ತು. ಮಾರ್ಚ್ ತಿಂಗಳಲ್ಲಿ 2 ಬಾರಿ ಗಡ್ಡದಾರಿ ಮತ್ತು ಯುವತಿಯರು ನನ್ನ ಭೇಟಿಗೆ ಬಂದಿದ್ದರು ಅಂತ ದೂರಿನಲ್ಲಿ ಸಚಿವ ರಾಜಣ್ಣ ಉಲ್ಲೇಖಿಸಿದರು. ಹೀಗಾಗಿ ಆ ಇಬ್ಬರು ಯಾರು ಅಂತ ಗುರುತು ಪತ್ತೆ ಹಚ್ಚಲು ಮುಂದಾಗಿರುವ ಸಿಐಡಿ ಪೇದೆ ಚೇತನ್ ವಿಚಾರಣೆ ನಡೆಸಿದೆ. ಹಲವಾರು ಮಾಹಿತಿಗಳನ್ನು ಕಲೆ ಹಾಕಿದೆ. ತನಿಖಾಧಿಕಾರಿ ಡಿವೈಎಸ್ಪಿ ಕೇಶವಮೂರ್ತಿ ಮುಂದೆ ಹಾಜರಾದ ಚೇತನ್ ವಿಚಾರಣೆ ಎದುರಿಸಿದ್ದಾರೆ. ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಪ್ರಕರಣವನ್ನು ತನಿಖೆ ಮಾಡ್ತಾ ಇರುವಂಥ ಸಿಐಡಿ ಅಧಿಕಾರಿಗಳು ಇವತ್ತು ಅವರ ಮನೆಯ ಸೆಂಟ್ರಿ ಅಧಿಕಾರಿಯನ್ನು ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಯಾಕೆಂದರೆ ಮಾರ್ಚ್ 1ನೇ ತಾರೀಕು ಮತ್ತು 15ನೇ ತಾರೀಕಿನ ಆಸುಪಾಸಿನಲ್ಲಿ ಬಂದಂಥವ್ರು ಯಾರು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಯಾಕೆಂದರೆ ರಾಜಣ್ಣ ಕೊಟ್ಟಂಥ ದೂರಿನಲ್ಲಿ ಕೇವಲ 3 ಪುಟಗಳ ದೂರು, ಅದರಲ್ಲಿ ಗಡ್ಡಧಾರಿ ಮತ್ತು 2 ಯುವತಿಯರು ಅನ್ನೋದ್ರ ಬಗ್ಗೆ ಹೇಳಿಕೆಯನ್ನು ಮಾತ್ರ ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ಪೂರಕವಾದ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳಿಲ್ಲ. ಆ ಹಿನ್ನೆಲೆಯಲ್ಲಿ ಇದನ್ನು ವಿಚಾರಣೆ ಮಾಡ್ತಾ ಇರುವಂಥ ಸಿಐಡಿ ಅಧಿಕಾರಿಗಳಿಗೆ ಅದರ ಸ್ಪಷ್ಟತೆ ಬೇಕು ಮತ್ತು ಸಾಕಷ್ಟು ಸಾಕ್ಷ್ಯಾಧಾರಗಳು ಬೇಕಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಅವರ ಮನೆಯಲ್ಲಿ ಕೆಲಸ ಮಾಡುವಂಥವರು ಜೊತೆಗೆ ಅವರ ಜೊತೆಯಲ್ಲಿ ಒಡನಾಡಿತ್ವವನ್ನು ಯಾರ್ಯಾರು ಇಟ್ಕೊಂಡಿದ್ದವರು ಅವ್ರನ್ನೆಲ್ಲರೂ ಕೂಡ ಕರೆದು ವಿಚಾರಣೆಯನ್ನು ಮಾಡುವಂಥದ್ದು ಮತ್ತು ಅವರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳುವಂಥ ಪ್ರಕ್ರಿಯೆಯನ್ನು ಸಿಐಡಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಕೇಸ್, A1 ಆರೋಪಿ ಸೋಮ ಸ್ನೇಹಿತ ಮನು ವಶಕ್ಕೆ. ಎಂಎಲ್ಸಿ ರಾಜೇಂದ್ರ ಕೊಲೆಗೆ ಸುಪಾರಿ ಪ್ರಕರಣದ ತನಿಖೆಯು ಚುರುಕಾಗಿ ನಡೀತಾ ಇದೆ. A1 ಸೋಮ ಸ್ನೇಹಿತ ಮನು ಎಂಬಾತನನ್ನು ತನಿಖಾ ತಂಡ ವಶಕ್ಕೆ ಪಡೆದಿದೆ. ಮನು ಬ್ಯಾಂಕ್ ಖಾತೆ ಮೂಲಕ ಸೋಮ ವ್ಯವಹಾರ ನಡೆಸ್ತಾ ಇದ್ದ. 70 ಲಕ್ಷ ರೂಪಾಯಿ ಡೀಲ್ನ ಮುಂಗಡವಾಗಿ 5 ಲಕ್ಷ ಹಣವನ್ನು ಮನು ಖಾತೆಗೆ ಜಮಾ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಸದ್ಯ ಮನು ಖಾತೆ ಹಾಗೂ ಸೋಮನ ಖಾತೆಯನ್ನು ಫ್ರೀಸ್ ಮಾಡಲಾಗಿದೆ. ಹನಿ ಟ್ರ್ಯಾಪ್ ಸಂಚಲನ ಹೈಕಮಾಂಡ್ಗೆ ರಿಪೋರ್ಟ್. ಹೈಕಮಾಂಡ್ ಅನುಮತಿ ಕೊಟ್ಟರಷ್ಟೇ ಉನ್ನತ ತನಿಖೆ. ಸಚಿವ ರಾಜಣ್ಣ ಹಾಗೂ ಎಂಎಲ್ಸಿ ರಾಜೇಂದ್ರ ಹನಿ ಟ್ರ್ಯಾಪ್ ಯತ್ನ ಪ್ರಕರಣದ ತನಿಖೆಗೆ ಸರ್ಕಾರ ಇನ್ನೂ ಯಾವ ನಿರ್ಧಾರಕ್ಕೂ ಬಂದಿಲ್ಲ. ದೆಹಲಿಗೆ ಪ್ರಯಾಣ ಬೆಳೆಸಿರುವ ಸಿಎಂ ಸಿದ್ದರಾಮಯ್ಯ ನಾಳೆ ಹೈಕಮಾಂಡ್ ಭೇಟಿಯಾಗಲಿದ್ದಾರೆ. ಈ ವೇಳೆ ಹೈಕಮಾಂಡ್ ಗಮನಕ್ಕೆ ತರುವ ಸಾಧ್ಯತೆ ಇದೆ. ಹೈಕಮಾಂಡ್ಗೆ ಹನಿ ಟ್ರ್ಯಾಪ್ ಯತ್ನ, ಬಿಜೆಪಿ ಆರೋಪ, ಸದ್ಯದ ತನಿಖಾ ಬೆಳವಣಿಗೆಗಳನ್ನು ಸಿಎಂ ವಿವರಿಸಲಿದ್ದಾರೆ. ಹೈಕಮಾಂಡ್ ಅನುಮತಿ ಕೊಟ್ಟರಷ್ಟೇ ಉನ್ನತ ಮಟ್ಟದ ತನಿಖೆಗೆ ಸರ್ಕಾರ ನಿರ್ಧಾರ ಮಾಡುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ರಾಜಣ್ಣ ಹನಿ ಟ್ರ್ಯಾಪ್ ಕೇಸು ಹಳ್ಳ ಹಿಡಿತಾ ಅಥವಾ ಏನಾಯಿತು, ಇದ್ರ ಬಗ್ಗೆ ಸಾಕಷ್ಟು ಒಂದು ರೀತಿಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇದೆ. ರಾಜಣ್ಣ ಅವರು ಇದುವರೆಗೂ ಕೂಡ ಅಧಿಕೃತವಾಗಿ ದೂರನ್ನು ಕೊಟ್ಟಿಲ್ಲ. ಕೇವಲ ಮನವಿಯನ್ನಷ್ಟೇ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಆ ಮನವಿ ಆಧಾರದ ಮೇಲೆ ಪ್ರಾಥಮಿಕವಾಗಿ ಏನೆಲ್ಲ ಆಗಿದೆ ಅನ್ನೋದನ್ನು ತನಿಖೆಯನ್ನು ವಿಚಾರಣೆಯನ್ನು ನಡೆಸಬೇಕು ಅಂತ ಸಿಐಡಿಗೆ ಸೂಚನೆ ಕೊಟ್ಟಿದ್ದಾರೆ. ಆದರೆ ಅಧಿಕೃತವಾಗಿ ಎಲ್ಲೂ ಕೂಡ ಉನ್ನತ ಮಟ್ಟದ ತನಿಖೆಗೆ ಆದೇಶ ಆಗಿಲ್ಲ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ಭೇಟಿಯ ಸಂದರ್ಭದಲ್ಲಿ ಈ ಒಂದು ಹನಿ ಟ್ರ್ಯಾಪ್ ವಿಚಾರ ಸಂಬಂಧ ಆಗಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಹೈಕಮಾಂಡ್ಗೆ ಮಾಹಿತಿಯನ್ನು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಇಂಟರ್ನಲ್ ಆಗಿರ್ತಕ್ಕಂಥ ಕೆಲ ಬೆಳವಣಿಗೆಗಳನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ಸಿಎಂ ಸಿದ್ದರಾಮಯ್ಯ ತರುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಹೈಕಮಾಂಡ್ ಏನಾದರೂ ಗ್ರೀನ್ ಸಿಗ್ನಲನ್ನು ಕೊಟ್ಟದ್ದಾದರೆ ಖಂಡಿತವಾಗಿ ಕೂಡ ಉನ್ನತ ಮಟ್ಟದ ತನಿಖೆಗೆ ವಹಿಸ್ತಾರೆ. ಒಂದು ವೇಳೆ ಹೈಕಮಾಂಡ್ ಈ ವಿಚಾರದಲ್ಲಿ ಯಾವುದೇ ರೀತಿಯ ತನಿಖೆ ಬೇಡ, ಈಗಾಗಿರ್ತಕ್ಕಂಥದ್ದು ಬೇರೆ ಬೇರೆ ರೀತಿಯ ಬೆಳವಣಿಗೆಗಳನ್ನು ಕೂಡ ಅಲ್ಲಿಗೆ ನೀವು ಸರಿ ಮಾಡಿಕೊಂಡು ಮುಂದೆ ಹೋಗಿ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ರಾಜಣ್ಣ ಅವರ ಹನಿ ಟ್ರ್ಯಾಪ್ ಕೇಸ್ ಏನಿದೆ ಅದು ಹಳ್ಳ ಹಿಡಿಯೋದಂತೂ ಗ್ಯಾರಂಟಿ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಸೂಚನೆ ಏನು ಕೊಡುತ್ತೆ ಅನ್ನೋ ಆಧಾರದ ಮೇಲೆ ಎಲ್ಲವೂ ಕೂಡ ಸ್ಪಷ್ಟವಾಗುತ್ತೆ. ನಾಳೆ ಮಧ್ಯಾಹ್ನ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಭೇಟಿ ಮಾಡಲಿದ್ದು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಯಾವ ರಿಸಲ್ಟ್ ಬರುತ್ತೆ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಪ್ರಕರಣ ಸಂಚಲನ ಮೂಡಿಸಿದೆ. ತನಿಖೆ ಮಧ್ಯೆ ಹೈಕಮಾಂಡ್ ನಿಲುವಿನ ಬಗ್ಗೆ ಭಾರೀ ಕುತೂಹಲ ಮೂಡಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ, ಬೆಂಗಳೂರು.